ದುಂ 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 ದುರ್ಗಾ ಲಂ ಲಂ ಆ ಲೋಟ ಮಕ್ಕಳಾಗಿಲ್ಲ ಮಗು ಹಂಗಿದ್ರು ಅಂತರ ಹಾಕಂದ ಮೈ ಮೇಲೆ ಅಂತರ ಹಾಕೊಂಡು ಹೋಗಿ ಎಲ್ಲ ಬಿಟ್ಟು ಹೇಳ್ಬಿಡ ಮೈ ಮೇಲೆ ಬಾರಮ್ಮ. ಕನ್ನಡ ಬರಲ್ಲ ನಿಮ್ಗೆ? ಕನ್ನಡ ಬರ್ತು ಮರ್ರ. ಎಂತ ಯಾವ ಭಾಷೆ ನಿಮ್ದು? ಕನ್ನಡನಾ ಇಲ್ಲ ಕೊಂಕಣಿನಾ? ಆರಾಮಿದ್ದೀರಾ? ಎಂತಾಗಿತ್ತು ಮಗೆ? ಪಾಪ ಇಲ್ಲಿ ನೋಡಿ ಮರ್ರ, ಇಲ್ಲಿ ನೀವು ಒಬ್ರಿಗೆಲ್ಲ ಎಂತಾರ ಏನಾರ ಇದ್ರೆ ಅಂದ್ರೆ ಗಾಳಿ ಸೊಪ್ಪರ ಇದ್ರೆ ಇಲ್ಲಿ ಬಂದು ಹಿಂಗೆ ನಿರ್ವಹಣೆ ಆಗ್ತದೆ. ಬರೋ ಅಕ್ಕಿ ತಗೊಂಬಂದಿರೆ ಒಂದು ತಾಸು ಹಾಕ್ಬಿಟ್ಟು ಬೈಬಿಟ್ಟು ಅಕ್ಕಿ ಕೊಟ್ಟಾರೆ. ಯಾವರು? ಕುಮಟಾಯಿಂದ ಗೋಕರ್ಣ ಕೂಟ. ಅಮ್ಮ ಒಂದ್ಸರಿ ಗೋಕರ್ಣಕ್ಕೆ ಬಂದ ನಿಮ್ಮ ಮನೆಗೆ ಊಟ ಬರ್ತೀನಮ್ಮ. ನೀರು ದೋಸೆ ಮಾಡಮ್ಮ. ಇಡ್ಲಿ ಮಾರ ಇಟ್ಕೊಳ್ಳಿ ಬಾತಮ್ಮ. ಇಲ್ಲಿ ಇದು ನಿಮಗೆ ನನ್ನ ಕಡೆಯಿಂದ ಇದ್ವಿ ಮನೆಯೊಳಗೆ. ಅಣ್ಣ ಒಂದು ಸ್ಟಿಕ್ಕರ್ ತಗೊಂಡೋಗಿ ಇಟ್ಕೊಳ್ಳಿ. ಫೋಟೋ ಅಮ್ಮ, ಫೋಟೋ ಇಟ್ಟು ತೇರ್ ತಗೊಂಡೋಗಿ ಅಮ್ಮ. ಇದು ತಲೆ ಮೇಲೆ ಹಾಕಿ ಎಲ್ಲ ಜನಾಂಗ ಅಂತ ಇದ್ದಾರೆ. ಎಲ್ಲ ಮಿಕ್ಸ್ ಆಗಿ ನಾವು ದೇವಸ್ಥಾನ ಮಾಡ್ತಿದ್ದೀವಿ. ಇಲ್ಲಿ ಜಾತ್ಯತೀತ ದೇವಸ್ಥಾನ ಇದ್ದೇನೆ. ಗೊತ್ತಿರುತ್ತೆ ನಿಮ್ಗೆ. ಅಂದಾದ್ರೆ 5 ಅಡಿಗೆ ನೀರು, 8 ಅಡಿ ವಿಗ್ರಹ ಮುಟ್ಟು ಮಕ್ಕಳಿದ್ದ ನನಗೆ ಇಲ್ಲಿ ಯಾವುದು ಮೋಸ ಮಾಡಲ್ಲ. ಪ್ರತಿದಿನ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಗೆ 6 ಗಂಟೆಗೆ ತೋರಿಸ್ತೀವಿ. 6 ಗಂಟೆ ಮೇಲೆ ಬಂದು ದೂರದಿಂದ ಬಂದರಿಗೆ ತೋರಿಸ್ತೀವಿ. ಜಮ್ಮ ಮಾಡಿ ತೋರಿಸಲ್ಲ. ಮೊನ್ನೆ ಬೇರೆ ತೋರಿಸಲ್ವಾ ಅಂತ ಅಂತಾರೆ. ತೋರಿಸಲ್ಲ, ತೋರಿಸ್ತೀವಿ ನೋಡ್ತೀವಿ ಅಂತಕ್ಕಂಥ ಭಕ್ತರಿಗೆ ತೋರಿಸ್ತೀವಿ. ಭಕ್ತರಾದರೆ ಅಂದಾದರೆ ಮತ್ತೊಮ್ಮೆ ನೆನಪಿಲ್ಲ ನಿಮಗೆ, ಯಾವುದೇ ಊರಲ್ಲಿ, ಯಾವುದೇ ಕ್ಷೇತ್ರ, ಯಾವುದೇ ಮನೆಯಲ್ಲಿ 1 ರೂಪಾಯಿ ಹಣನ ಯಾರಿಗೂ ಸುಖ ಸುಮ್ಮನೆ ಕೊಡೋಂಗಿಲ್ಲ. ಬಂದು ಇಲ್ಲಿ ನಿಮ್ಮ ಪ್ರೀತಿ ಇದ್ದರೆ ಕಾಣಿಕೆ ಡಬ್ಬಿ ತೋರಿಸಿ ಪ್ರೀತಿ ಅಕ್ಕಿ ತಂದು ಕೊಡಿ. ಅದಂಗೆ ಇಲ್ಲಿ ಬಂದು ಗೂಗಲ್ ಪೇ, ಫೋನ್ ಪೇ ಮಾಡೋಂಗಿದ್ರೆ ಏನು ನಿಮ್ಮ ದುಡ್ಡಿಲ್ಲ ನಿಮ್ಮ ಕಡೆ ಇಲ್ಲಿ ಬಂದಾಗಲೇ ಮಾಡಬೇಕು. ನಮಗೆ ಹೇಳ್ಬೇಕು. ದೇವ್ರ ಸ್ಯಾರಿ ಥರ ಬದಲು ಮಳದ ಸ್ಯಾರಿ ಥರ ಬದಲು ಮಾಮೂಲಿ ಸ್ಯಾರಿ ತನ್ನಿ. ಆ ಸ್ಯಾರಿ ಥರ ದುಡ್ಡಿಲ್ಲ ಅಂದರೆ ಕಷ್ಟಪಡ್ಕೊಂಡು ಇಷ್ಟು ಸೇರ್ಕೊಂಡು ಇದೆ ಮಳದ ದೇವ್ರ ಸ್ಯಾರಿ ಥರ ಅವಶ್ಯಕತೆ ಬೇಡ. ಎಷ್ಟೇ ಏನಕ್ಕೂ ಬರಲ್ಲ. ಅದು ಕೊಡಬೇಕು ಅನ್ನೋ ಒಳ್ಳೆ ಮನಸ್ಸಲ್ಲಿ ಆ ದುಡ್ಡು ತಂದು ಹಾಕಿ ಬಿಡಿಬೇಕಾರೆ ಅದು ತೀವ್ರ ಕೊಡೋಕಾಗಲ್ಲ. ಅಷ್ಟು ದುಡ್ಡು ಅಂದ್ರೆ ಅರ್ಜೆಂಟ್ ಅಲ್ಲಿ ದುಡ್ಡು ತಂದು ಹಾಕ್ಬಿಡೋದು. ಸುಮ್ಮನೆ ಯಾಕೆ ತರಬಾರ್ದು. ಮನಸ್ಥಿತಿಯಾಗಿರೋರು ಒಳ್ಳೆ ಸೀರೆ ಕೊಟ್ಟಿ ಭಕ್ತಿಯಿಂದ. ಇಲ್ಲ ತಂಗಿ, ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ನೀವು ತರದಿರ್ತೀರಿ ದೇವಸ್ಥಾನ, ಅವ್ರಿಗೆ ನಿಮ್ಗೆ ಗೊತ್ತಿಲ್ಲ. ಅರ್ಜೆಂಟಲ್ಲಿ ಕೊಡಿ ಅಂತ ಹೇಳ್ತೀರಿ. ಅವರು ಯಾವ ಮಾಸಕ್ಕೆ ಇಷ್ಟು ಸೀರೆ ಹಾಕಿರ್ತಾರೆ. ಅಲ್ಲಿ ಬೋರ್ಡ್ ಹಾಕೊಂಡಿರ್ತಾರೆ ದುರ್ಗಾ ಪರಮೇಶ್ವರಿ ಕೃಪೆ ಅಂತ. ಹೌದೌದು, ಅವ್ರಿಗೆ ಗೊತ್ತಿ ದುರ್ಗಾ ಪರಮೇಶ್ವರಿ ಕೃಪೆ, ದುರ್ಗಾ ಪರಮೇಶ್ವರಿ ಮೋಸ ಮಾಡ್ತಾರಲ್ಲ ಎಲ್ಲ ರೋಡ್ ಅಂಗಡಿ. ಇನ್ನು ನನಗೆ ದೇವ್ರು ಸಿಕ್ಕಿರೋದು, ನಮ್ಮ ಮಾತಕ್ಕೆ ಹಾಕಲ್ಲ ಅವರು. ಹಂಗಾಗಿ ತಲಾಟೆ ಮಾಡ್ತಾರೆ. ಅಂದಾದ್ರೆ ದೇವ್ರ ಸೀರೆ ತರಕ್ಕೆ ಆ ಸೀರೆ ತರ ಬಂದು ನಿಮ್ಗೆ ಶಕ್ತಿ ಇಲ್ಲ ಅಂದ್ರೆ ಆ ಸೀರೆಯಲ್ಲಿ ನಿಮ್ಮ ಮಕ್ಕಳಿಗೆ ಬಟ್ಟೆ ಹೊಲಿಸ್ಬಿಡಿ. ನನ್ನ ರಿಕ್ವೆಸ್ಟ್ ಇದೆ ನಿಮ್ದು. ಅಕ್ಕಿ ಮೂಟೆ ಇಲ್ಲ ಸಿಗುತ್ತಾ? ಬೇಡ, ಅಕ್ಕಿ ಮುಟ್ಟೆ 1 ರೂಪಾಯಿ ಹಾಕಿ. ಅಕ್ಕಿ ಮುಟ್ಟೆ ಉತ್ಕೊಂಬರಕ್ಕೆ ಇಲ್ಲ 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 ಏನು ಸಿಗಲ್ಲ. ಅಕ್ಕಿ ಮುಟ್ಟೆ ಉತ್ಕೊಂಬರಕ್ಕಾಗಿಲ್ಲ ಅಂದರೆ ಒಂದು ನಿಮ್ಮ ಕೈಲಾದ ಸ್ವಲ್ಪ ಹಾಕು, ಮಿಕ್ಕಿದ್ದು ನಿಮ್ಮ ಮನೆಗೆ ಉಪಯೋಗಿಸ್ತೆ. ಇನ್ನು ಮರಿ ಕಡಿಬೇಕು, ಕುರಿ ಕಡಿಬೇಕಾ ಅಂತ ಖರ್ಚು ಮಾಡೋ ಬದಲು ನಿಮ್ಮ ಕೈಲಾದಲ್ಲಿ ಸೇವ್ ಮಾಡಿದರೆ ನಾವು ಊಟ ವ್ಯವಸ್ಥೆ ಮಾಡ್ತೀವಿ. ಆ ಮರಿ ಕಡೆ ದುಡ್ಡಲ್ಲಿ ನಿಮ್ಮ ಅಪ್ಪ ನಿಮ್ಮ ಮಕ್ಕಳಿಗೆ ಫೀಸ್ ಕಟ್ಬೋದು. ಕರೆಕ್ಟ್ ಅಲ್ವಾ? ಇಲ್ಲಾಂದರೆ ನಾವು ದೇವ್ರ ಸೇವೆ ತರೋಕ್ಕಾಗಲ್ಲ, ನಾವು ಮರಿ ಕಡಿಯೋಕ್ಕಾಗಲ್ಲ, ಅಕ್ಕಿ ತರಬೇಕು ಅಂತ ಯಾರಿದ್ರೆ ಈ ದೇವಸ್ಥಾನ ಸೇರ್ಕೊಂಡು ನಮ್ಮ ಸೇರ್ಕೊಂಡು ತಾಯಿನ ಮುಂದೆ ಸೇರ್ಕೊಂಡು 4 ಸಲ ಅಂದ್ರಿಗೆ ನೀವು ಬಟ್ಟೆ ಕೊಡ್ತೀರಿ, ಅಂದ್ರಿಗೆ ಅಕ್ಕಿ ಕೊಡ್ತೀರಿ. ಅದು ನಿಮಗೆ ಒಳ್ಳೇದನ ರೀತಿ. ಇದನ್ನೇ ನನ್ನ ಮನೆ ಹಾಕಿರೋದು ನಾನು. ಅದಕ್ಕೊಬ್ಬ ಯಾರೋ ನೇತ್ರ ಅಂತಲ್ಲ ಅವ್ರು ಹಾಕೇಳ ನನಗೆ ಅಲ್ಲಿ ದುಡ್ಡು ಕೇಳ್ತಾರೆ. ಹಂಗೆ ನೀವು ಆ ಬಗ್ಗೆ ಇದ್ರ ಬಗ್ಗೆ ತಲೆ ಕೆಸ್ಕೊಬೇಡಿ ಅಂತ ಹೇಳ್ತಾರೆ ನಾನು. ನೀವು ಯಾರ ಬಗ್ಗೆ ತಲೆ ಕೆಸ್ಕೊಬೇಡಿ. ನೀವು ನಿಮ್ಮ ಕೆಲಸ ಮಾಡ್ತಾರೆ. ಅಂದಾದ್ರೆ ಇಲ್ಲಿ ಅಕ್ಕಿ ಹೋಗೋಕ್ಕಾಗಲ್ಲ ನಮ್ಮ ತಮ್ಮಂತಾರ ಅಂದರೆ ಯಾವ್ದಾರು ಅಂದಾಶ್ರಮಕ್ಕೆ ಹೋಗಿ ನನ್ನ ಸೇರ್ಕೊಂಡು ಅಕ್ಕಿ ಕೊಟ್ಬಿಟ್ಟು ತಾಯಿ ನಮ್ಮ ದುರ್ಗಾ ಕಡೆ ಅಂತ ಹೇಳಿ ಹೆಸರು ಕೊಟ್ಬಿಟ್ರೆ ನೀವು ಮಾಡ್ತೀವಿ. ನಾನು ಹಿಂಗಂತೀನಿ. ಇನ್ನು ಉಂಗಲ್ ತಂಬತ್ತೀನಿ ನನಗೆ ಅಂತ ಯಾರೋ 100 ರೂಪಾಯಿ ಕೊಟ್ಟು ಉಂಗಲ್ ತಂದರೆ ಬೈದ್ಬಿಡ್ತೀನಿ ನಾನು. ಆ 100 ರೂಪಾಯಿ ಏನು ಮಾಡ್ತೀರಾ? 100 ರೂಪಾಯಿ ಯಾರಿಗಾರ ಕೈಯಿಂದ ಕಾಲು ನಿಂತಿರ್ತಾರೆ. ನೀವು ಹೊರಗಡೆ ಊಟ ಮಾಡಿ 1000 ರೂಪಾಯಿ ಕೊಟ್ಟು ಅಲ್ಲಿ ತಟ್ಟೆ ಬಿಡೋ ಬದಲು ಅಲ್ಲೋಣ 900 ರೂಪಾಯಿ ಬಿಲ್ ಮಾಡಿ ಆಚೆ ಕಡೆ 100 ರೂಪಾಯಿ ಎಲ್ಲರಿಗೂ ಕುಡ್ದಾರೆ ಕೊಟ್ಬಿಡಿ, ಕುಡ್ ಮನೆ ಕೊಟ್ಬಿಡಿ. ಯಾರು ಅಂಗವಿಕರಿಗೆ ಕೊಟ್ಟು ಬಂದರೆ ಅವ್ರ ಮನೆ 100 ರೂಪಾಯಲ್ಲಿ ಒಂದು ದಿವಸ ಜೀವನ ನಡೀತಾರೆ ಹೇಳ್ರಿ. ಕರೆಕ್ಟ್ ಅಲ್ವಾ? ಈ ಥರ ಮಾಡ್ಕೊಂಬನ್ನಿ. ಸನ್ಮಾನ ಮಾಡ್ತೀವಿ ಅಂತ ಬಂದಿರೋ ಯಾರು ನನಗೆ ಸನ್ಮಾನ ಮಾಡಲೇಬೇಕು ಅಣ್ಣಗೆ ಅಂತ ಬಂದಿರೋ ಆ 100 ರೂಪಾಯಿ